ಕ್ಯಾಬಿನೆಟ್ ಕರೆದು ಒಂದು ಅಜೆಂಡಾದಲ್ಲಿ ಸೇರಿಸ್ತಾನೆ ಅಂದರೆ ವೀರಶೈವ ಲಿಂಗಾಯತರನ್ನ OBCಗೆ ಕೇಂದ್ರಕ್ಕೆ ಶಿಫಾರಸು ಮಾಡೋದು ಅಂತ ರಾತ್ರಿ ಸೇರಿಸ್ತಾನೆ. ರಾತ್ರಿ 11ಕ್ಕೆಲ್ಲ ತನ್ನ ಕ್ಯಾಬಿನೆಟ್ ಕಲಿಗಳು ಏನಾದಾರ ಲಿಂಗಾಯತ ಮಂತ್ರಿಗಳು ಫೋನ್ ಮಾಡಿ ಹೇಳ್ತಾನೆ, ನಾಳೆ ಕ್ಯಾಬಿನೆಟ್ನಲ್ಲಿ ಈ ಅಜೆಂಡಾದಾಗ ಹಾಕೀನಿ, ನೀವೆಲ್ಲ ಸಪೋರ್ಟ್ ಮಾಡಿರಿ. ರಾತ್ರಿ 12 ಗಂಟೆಗೆ ಅಮಿತ್ ಶಾ ಅವ್ರ ಫೋನ್ ಬರ್ತೈತೆ ಯಡಿಯೂರಪ್ಪಗೆ, ನೀ ಏನಾದರೂ ಅದನ್ನು ಇದನ್ನು ಮಾಡಿದ ಶಿಫಾರಸು ಮಾಡಿದಂದರೆ ಭಾಳ ನಿನ್ನ ಎಲ್ಲ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎನ್ಕ್ವೈರಿ ಮಾಡ್ತೀವಿ ಅಂದಾಗ ಯಡಿಯೂರಪ್ಪ ಅಜೆಂಡಾದಿಂದ ತೆಗಿತಾನೆ. ಅಂದರೆ ಯಡಿಯೂರಪ್ಪನ ಉದ್ದೇಶ ಲಿಂಗಾಯತರು ಇವ್ರಿಗೆ ಏನು ವೀರಶೈವರದಾರ ಇವರಿಗೆ OBC ಕೊಡೋದಲ್ಲ, ತನ್ನ ಕುರ್ಚಿ ಸಲುವಾಗಿ ಇವತ್ತು ಇದನ್ನು ಮಾಡಿದ. ನಿನ್ನೆ ಅವರ ಸುಪುತ್ರ ಪೂಜ್ಯ ತಂದೆಯವರ ಕಿರಿಯ ಪುತ್ರ BJP ರಾಜ್ಯಾಧ್ಯಕ್ಷ ನಾವು ಹಿಂದುತ್ವ ಬರೆಸೋತೇಳಿ ಎಲ್ಲಿಯೂ ಹೇಳಿಲ್ಲ, ಅದನ್ನು ಮಠಾಧೀಶರಿಗೆ ಬಿಟ್ಟೀವಿ. BJP ಅಂದರೆ ಹಿಂದೂ ಪರವಾಗಿರೋ ಒಂದು ಪಕ್ಷ. ಹಿಂದುತ್ವದ ಆಧಾರದ ಮೇಲೆ ರಾಜ್ಯದಲ್ಲಿ ದೇಶದಲ್ಲಿ ಜನ BJPಗೆ ಓಟ್ ಹಾಕ್ಯಾರ. ಯಡಿಯೂರಪ್ಪನ ಸೊಂಡಿ ನೋಡಿ ಅಂತ ಕರ್ನಾಟಕದಾಗ ಹಾಕಿಲ್ಲ. ಹಿಂದೂಗಳು ಹಾಕಿದ್ದು ಓಟು ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು, ಎಲ್ಲ ಸಮುದಾಯಗಳನ್ನು. ಅಂದರೆ ನಾ ಕೇಳ್ತೀನಿ, ಇವತ್ತು ಬಸವರಾಜ ಬೊಮ್ಮಾಯಿಗೆ ಜಗದೀಶ್ ಶೆಟ್ಟರ್ಗೆ ಏನು ಪಾಲ್ಗೊಂಡಿದ್ರಲ್ಲ ಬೆಂಗಳೂರಿನಲ್ಲಿ ಪ್ರಭಾಕರ್ ಕೋರೆಗೆ, ನೀವು ಹಿಂದೂ ಅಂತೇಳಿ ಬರೆಸ್ತಿರೋ ಅಥವಾ BJP ಕೇಂದ್ರ ವಜೀಸ್ ಮಾಡಿದ ತಕ್ಷಣ ಇವರೆಲ್ಲರ ಮ್ಯಾಗೆ ಆ್ಯಕ್ಷನ್ ತಗೋ. ಬೊಮ್ಮಾಯಿ ಮೇಲೆ, ಜಗದೀಶ್ ಶೆಟ್ಟರ್ ಮೇಲೆ, ಯಡಿಯೂರಪ್ಪ ಮೇಲೆ, ವಿಜೇಂದ್ರ ಮೇಲೆ, ಪ್ರಭಾಕರ್ ಕೋರೆ ಮೇಲೆ ನೀವು ತಾಕತ್ತಿಲ್ಲ ಹಿಂದೂತ್ ಬರ್ಸ್ಲಾಕೆ ಹೇಳಿಕ್ಕಾಗ್ಲಿಕ್ಕಂದ್ರೆ. ಆದರೆ ಇದರ ಮಧ್ಯದಲ್ಲಿ ನಾನು ಬಸವರಾಜ ಬೊಮ್ಮಾಯಿಯವ್ರನ್ನ ಸಲ್ಲಿಸ್ತೀನಿ. ಅವರು ನಿನ್ನೆ ಹೇಳಿಬಿಟ್ಟಿದ್ದಾರೆ, ಹಿಂದೂ ಶಬ್ದವನ್ನು ಧರ್ಮದಲ್ಲಿ ಸೇರಿಸ್ಬೇಕಂತ ಅಂದ್ರೆ ನಾನು ಈ ಸಭೆಗೆ ಬರ್ತೀನಿ ಅಂತ ಹೇಳ್ಯಾರೆ. ಅವರೊಬ್ಬರು ಗಟ್ಟಿಯಾಗಿ ನಾನು ಮನೆಗೆ ಮಾತಾಡಿದೆ ಬೊಮ್ಮಾಯಿಯವ್ರಿಗೆ, ಇದೆಲ್ಲ ನೀವು ಈ ಡಬಲ್ ಗೇಮ್ ಆಟ ಬಿಡ್ರಿ, ಸ್ಪಷ್ಟ ನೀವು ಹಿಂದೂ ಹೌದೋ ಅಲ್ಲೋ ಹೇಳಿ. ನಾವು ಹಿಂದೂ ಸನಾತನ ಧರ್ಮದ ಒಂದು ಭಾಗ, ಲಿಂಗಾಯತರಾಗಲಿ ವೀರಶೈವರಾಗಲಿ. ಯಾವುದೋ 4 ಮಠಾಧೀಶರು ಹಾರಾಡ್ತಿದ್ರೆ ಹಾರಾಡಲಿ, ಏನು ನನಗೇನು ಐ ಡೋಂಟ್ ಕೇರ್. ಆದರೆ ನಾವು ಗಟ್ಟಿಯಾಗಿದ್ದೀವಿ, ಸನಾತನ ಧರ್ಮ ಉಳಿದ್ರೇ ಭಾರತ ಉಳಿತದೆ. ಇಲ್ಲಕಂದ್ರೆ ಇದು ನಿನ್ನೆ ಒಂದು ದೊಡ್ಡ ಚಾನೆಲ್ನಲ್ಲಿ ಬಂದಿದೆ, 2050ಕ್ಕೆ ಭಾರತ ಒಂದು ಮುಸ್ಲಿಂ ರಾಷ್ಟ್ರ ಆಗ್ತದೆ, ಇಸ್ಲಾಮ ರಾಷ್ಟ್ರ ಆಗ್ತದೆ ಅಂತೇಳಿ ಇವತ್ತು ಏನು ಒಂದು ದೊಡ್ಡ ಚಾನಲ್ TV9ದಲ್ಲಿ ಇವತ್ತು ಒಂದು ಪ್ರಚಾರ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, 2050ಕ್ಕೆ ಇಸ್ಲಾಂ ರಾಷ್ಟ್ರ ಆಗುವಂಥ ಪರಿಸ್ಥಿತಿ ಭಾರತಕ್ಕೆ ಬಂದದ ಅಂದ್ರೆ ನಾವು ಹಿಂದೂ ಅನ್ಕೋಲಿಕ್ಕೆ ನಾಚಿಕೆ ಪಡ್ತಿದ್ರೆ ನೀವು BJPಯಲ್ಲಿ ಮುಂದುವರಿಬೇಡ್ರಿ. ಹೋಗಿ ಅದೇ ಅವ್ರನ್ನ ಸ್ವಾಮಿಗಳ ಬೆನ್ನ ಹತ್ರಿ ಅಥವಾ ಶಾಮನೂರು ಮನ್ಯಾಗ ಯಡಿಯೂರಪ್ಪನ ಮನ್ಯಾಗ ಕೂತ್ಬಿಡ್ರಿ ನೀವೆಲ್ಲ ಲಿಂಗಾಯತರು ವೀರಶೈವರು.